ನಿಮ್ ಪಕ್ಷದ ಮಾತಾಡಿ ವಿ ಸೋಮಣ್ಣ ಅವ್ರಿಗೂ ಮಾಧುಸ್ವಾಮಿ ಅವ್ರಿಗೂ ಬಂದೆ ವಿ ಸೋಮಣ್ಣ ಅವ್ರಿಗೂ ಮಾಧುಸ್ವಾಮಿ ಅವ್ರಿಗೂ ಆಗ್ತಾ ಇಲ್ಲ ಬಣ ರಾಜಕೀಯ. ನಿಮ್ಮ ಮೇಡಮ್, ಬಿಜೆಪಿ ಪಕ್ಷ ಜೆಡಿಎಸ್ ಪಕ್ಷ NDA ಅಭ್ಯರ್ಥಿ ಪರವಾಗಿ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಇಲ್ಲ. ಜೆಡಿಎಸ್ ನವರು ಮೈತ್ರಿ ಮಾಡ್ಕೊಂಡ್ರಿ ನೀವು, ಆದ್ರೆ ಈಗಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಅಸಹನೆ ಇದೆ. ತುಮಕೂರು ಸಿಕ್ಕಿಲ್ಲ ಅನ್ನೋದು, ತುಮಕೂರು ಅಪೇಕ್ಷೆ ಇತ್ತು ಜೆಡಿಎಸ್ಗೆ, ಅನಿವಾರ್ಯ ಕಾರಣಕ್ಕೆ ಗಂಟು ಬಿದ್ದಿದ್ದೀರಾ ಹೊರತು ನಿಮಗೆ ಇಷ್ಟ ಇಲ್ಲ. ನಮ್ಮದು ಮೈತ್ರಿ ಧರ್ಮ ಪಾಲನೆ ಮಾಡ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು JDS ಕೇಳ್ತಾ ಇರೋದು ಮಂಡ್ಯ, ಹಾಸನ, ಕೋಲಾರವನ್ನು ಇವತ್ತು 3 ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷದವರು JDS ಬಿಟ್ಕೊಟ್ಟಿದ್ದಾರೆ. ನಮ್ಮದು ತುಮಕೂರು ಕೇಳಿದ್ದು ನಿಜ. ಯಾರು ನಮ್ಮ ಕಾರ್ಯಕರ್ತರು ಕುಮಾರಸ್ವಾಮಿ ಅವರೇ ತುಮಕೂರಿಗೆ ಬರಬೇಕು ಅನ್ನೋದು ಇತ್ತು. ಆಮೇಲೆ BJP ಕಾರ್ಯಕರ್ತರು ಕುಮಾರಸ್ವಾಮಿ ಬಂದರೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡೋಣ, ಕುಮಾರಸ್ವಾಮಿ ಗೆಲ್ಸ ಅನ್ನೋದಿತ್ತು. ಇವತ್ತು ಕುಮಾರಸ್ವಾಮಿರವರನ್ನೇ ಸೋಮಣ್ಣ ಅವ್ರನ್ನ ಕಳಿಸಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸೋಮಣ್ಣವ್ರನ್ನ ಆಯ್ಕೆ ಮಾಡಿ NDAಯಿಂದ BJP ಮತ್ತು JDS ಅಭ್ಯರ್ಥಿ ಅಂತ ಸೋಮಣ್ಣವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸೋಮಣ್ಣ ಅವರು ಇವತ್ತು 100ಕ್ಕೆ 100 ತುಮಕೂರು ಲೋಕಸಭೆಯಲ್ಲಿ ಗೆಲ್ತಾರೆ. ಪಕ್ಷದ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ನಿಮ್ಮನ್ನು ಕೇಳ್ತೀನಿ ಸರ್, ದೇವೇಗೌಡರನ್ನ ಸೋಲಿಸಿದ ಅಪಖ್ಯಾತಿ ಇದೆ. ದೇವೇಗೌಡರನ್ನ ಗೆಲ್ಲಿಸ್ಕೊಂಡ್ಬರ್ಬೇಕು, ಅದಕ್ಕೆ ಒಂದ್ ನಿಮಿಷ JDS ಇಂದಾನೇ ಕ್ಯಾಂಡಿಡೇಟ್ ಬೇಕು ಅಂತ ನಿಮ್ಗೆ ಅನ್ಸಿಲ್ಲ? JDS ಇಂದ ಬೇಕಿತ್ತು. ನಾವು ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ನಮ್ಮ ರಾಷ್ಟ್ರ ಅಧ್ಯಕ್ಷರು ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಅವರಿಬ್ರು ಏನು ತೀರ್ಮಾನ ತಗೊಂತ ಅದಕ್ಕೆ ನಮ್ಮ JDS ಕಾರ್ಯಕರ್ತರು ಎಲ್ಲ ಒಗ್ಗೂಡಿ ನಾವು ಈ ಪಕ್ಷ ನಮ್ಮ ಇದು ಒಮ್ಮತದಿಂದ ಸೋಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಸೋಮಣ್ಣ ಗೆಲ್ಸ್ಕೊಂಡ್ಬಂದು ಅವ್ರ ಮುಂದೆ ದೇವೇಗೌಡರ ಮುಂದೆ ನಿಲ್ತಕ್ಕಂಥ ಕರ್ತವ್ಯ ನಮ್ದು. ಬಿಜೆಪಿ ಅವರು ಹೇಳಿ ನಿಮಗೆ ಬೆಂಬಲ ಸಿಗುತ್ತಾ? JDS ನವ್ರದ್ದು ವಿಶ್ವಾಸ? ಹೌದು, ವಿಶ್ವಾಸ ಇದೆ, ಸಂಪೂರ್ಣ ವಿಶ್ವಾಸ ಇದೆ, 100% ವಿಶ್ವಾಸ ಇದೆ. ಸೊ ವಾಪಸ್ ಬರ್ತೀನಿ. ಈ ಕಡೆ ಕಾರ್ಯಕರ್ತರು ಮಾತ್ರ ಸರ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ, ಓಕೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಿ, ಜನರ ಬಳಿ ಹೋಗ್ತೀವಿ, ನಮಗೆ ಮತ ಸಿಗುತ್ತೆ ಅನ್ನುವಂತ ವಿಶ್ವಾಸ. ಬಟ್ ಮೋದಿ ಫೇಸ್ ಮುಂದೆ ನಿಮ್ಮ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ನಿಮಗೆ ಯಾರು ಫೇಸ್ ಇದೆ? ಇಡೀ ಕರ್ನಾಟಕದ ತುಂಬಾ ಮೋದಿಯವರು ರೋಡ್ ಶೋ ಮಾಡಿದ್ರು. ಸರ್ಕಾರ, ಕಾಂಗ್ರೆಸ್ ಸರ್ಕಾರ 136 ಸೀಟನ್ನ ತಂತು. ಮೋದಿದು ಏನು ವರ್ಕೌಟ್ ಆಗಿಲ್ಲ ಕರ್ನಾಟಕದಲ್ಲಿ. ರೋಡ್ ಶೋ ಮಾಡಿದ್ರೆ ಅಷ್ಟೇ ಮೋದಿದು ಕರ್ನಾಟಕದಲ್ಲಿ ಯಾವುದೇ ವರ್ಕೌಟ್ ಆಗಿಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರೋದೇ ಸಾಕ್ಷಿ. ಗ್ಯಾರಂಟಿ ನಂಬಿಕೆ ಇದೆಯಾ? ಗ್ಯಾರಂಟಿ ಮತ ಬರುತ್ತೆ ಅನ್ನೋ ನಂಬಿಕೆನಾ? ನಮ್ಮ ಗ್ಯಾರಂಟಿ ಇಂದ ಬಂದೇ ಬರ್ತೀವಿ. ಮಹಿಳೆಯರು ಓಟ್ ಹಾಕ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನದಾಗಿ ಮಹಿಳಾ ಮತದಾರರು 28ಕ್ಕೆ 20. ಮೋದಿ ತರ ಫೇಸ್ ಕಾಂಗ್ರೆಸ್ ನಲ್ಲಿ ಯಾರಿದ್ದಾರೆ? ಪ್ರಧಾನಿ ಕ್ಯಾಂಡಿಡೇಟ್ ಯಾರು? ಯುವ ನಾಯಕರು ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅನ್ನೋ ಕಾಂಗ್ರೆಸ್ ಗ್ಯಾರಂಟಿನ ಇಲ್ಲಿ ಕೇಳಿ. ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಕಾಂಗ್ರೆಸ್ 2000 ರೂಪಾಯಿ ಬೇಡವಾ ನಿಮ್ಗೆ? 2000 ಬೇಕು. ನಮ್ಮ ಯಜಮಾನ್ರ ಜಾಬಲ್ಲಿ ಕಿತ್ತು ಹೆಣ್ಮಕ್ಳು ಕೊಡ್ತಾ ಇದಾರೆ. ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಮೇಡಮ್? ನಮ್ಮ ಹತ್ರ ನಮ್ಗೆ ಟ್ಯಾಕ್ಸ್, ನಮ್ಗೆ 2000 ಕೊಡ್ತಾ ಇದಾರೆ. 5 ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಇಲ್ಲ. ನಮ್ಗೂ ಮೋದಿ ಗ್ಯಾರಂಟಿ, ಉಜ್ವಲ ಯೋಜನೆ, ಜಲ ಜೀವನ, ಎಷ್ಟೊಂದು ಕೊಟ್ಟಿದ್ದಾರೆ ಮೋದಿ ನಮ್ಗೆ. ನಮ್ಮ ಮೋದಿ ಗ್ಯಾರಂಟಿ 100%. ಮೋದಿ ಅವ್ರ ಬಗ್ಗೆ ಇರೋಷ್ಟೇ ವಿಶ್ವಾಸ ವಿ ಸೋಮಣ್ಣ ಅವ್ರ ಬಗ್ಗೆ ಇದೆಯಾ? ಇದೆ, ಖಂಡಿತ ಇದೆ. ವಿ ಸೋಮಣ್ಣ ಅವ್ರು ಬಂದ್ರು ಅಂದ್ರೆ ಫುಲ್ ಕೆಲಸ ಮಾಡ್ತಾರೆ. ಇಲ್ಲಿ ಅವ್ರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತವ್ರು. ನಮ್ಮ ಇಲ್ಲಿ ತುಮಕೂರಿಗೆ ಬಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ. ನಮ್ಮ ತುಮಕೂರಲ್ಲಿ ಸೋಮಣ್ಣ ಅವರು ಬಂದೇ ಬರ್ತಾರೆ, 100% ಬಂದೇ ಬರ್ತಾರೆ, ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ. ಸರ್, ರಾಹುಲ್ ಗಾಂಧಿ ಅಂತ ನೀವು ಘೋಷಣೆ ಕೂಗ್ತಾ ಇದ್ರಿ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ ಆಗೋದಕ್ಕೆ ಒಪ್ಕೊಂಡಿಲ್ಲ ಸುತಾರಾಮ್ ಅನ್ನುವಂತ ವಿಚಾರ. ಮೇಡಮ್ ಅವರೇ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಇಲ್ಲ ಅಂತಲ್ಲ, ಈ ಮೋದಿ ಅಂತೂ ಬೇಕಿಲ್ಲ ನಮ್ಗೆ. ಸರಿ, ಅಭಿವೃದ್ಧಿ ಗ್ಯಾರಂಟಿ ಅನ್ನೋ ವಿಚಾರಕ್ಕೆ ಬಂದಾಗ ಅಭಿವೃದ್ಧಿ ಹಿಂದಿನವ್ರು ಎಷ್ಟು ಮಾಡಿದ್ದಾರೆ, ಮುನ್ನವ್ರು ಏನು ಮಾಡಬೇಕು ಅನ್ನೋ ಸವಾಲು ನಾನು ಆಮ್ ಆದ್ಮಿ ಪಕ್ಷಕ್ಕೆ ಕೇಳ್ತೀನಿ. ಏನ್ ಸರ್, ಹಿಂದಿನ 5 ವರ್ಷದಲ್ಲಿ ಎಷ್ಟಾಗಿದೆ ಅಭಿವೃದ್ಧಿ ಕ್ಷೇತ್ರಕ್ಕೆ? ಬಿಜೆಪಿ ಸಂಸದರಿದ್ರು, ಅವರು ರಿಟೈರ್ ಆದ್ರೂ ಅದು ಬೇರೆ ಪ್ರಶ್ನೆ. ಬಟ್ ಸರ್ಕಾರ ಇದ್ದಿದ್ದು ಕೇಂದ್ರದಲ್ಲಿ ಮೋದಿ ಗವರ್ಮೆಂಟ್, ಬಿಜೆಪಿ ಗವರ್ಮೆಂಟ್. ಅಭಿವೃದ್ಧಿ ಆಗಿದೆ ಆ ಕ್ಷೇತ್ರದಲ್ಲಿ? ಈಗ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿದ್ರು. ಇಡೀ ದೇಶದಲ್ಲಿ ಮೊದಲನೇ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಾಗ 20% ಗೌರ್ಮೆಂಟ್ ಅಂತೇಳಿ ಇದೇ ಮೋದಿಯವರು ಕೇಂದ್ರದಲ್ಲಿದ್ದಾಗ ಪ್ರಧಾನಿ ಇದ್ದಾಗ ಬಂದು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಿದ್ರು. ನಮಗೊಂದು ಆಶ್ಚರ್ಯ ಅಂದರೆ, ಪ್ರಧಾನಮಂತ್ರಿ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ 20% ಕಮಿಷನ್ ತೊಗೊಂಡು ಸರ್ಕಾರ ನಡೆಸ್ತಾನೆ ಅಂತ ಹೇಳಿದ್ರೆ, ಆ ಸರ್ಕಾರದ ಮೇಲೆ ಏನು ಕ್ರಮ ತಗೊಳಕ್ಕಾಗಲ್ಲ ಅಂತಂದರೆ ನಾವು ಯಾರನ್ನ ಅಧಿಕಾರ ನಡೆಸ್ತಾರೆ ಅಂತ ಅನ್ಬೇಕು. ಅಲ್ಲಿಗಾಯಿತು. ಅದು ಬಂದ ನಂತರದಲ್ಲಿ ಇದೇ BJP ಸರ್ಕಾರ ಬಂದು ಡಬಲ್ ಇಂಜಿನು 40% ಸರ್ಕಾರ ಅಂತೇಳಿ, ಪೇಟಿಎಂ ಸರ್ಕಾರ ಅಂತೇಳಿ ದೊಡ್ಡದಾಗಾಯಿತು.
ಅದು ಜನಕ್ಕೆ ವಾಸ್ತವಾಂಶ ಗೊತ್ತು, ಪರ್ಸೆಂಟೇಜ್ ತಗೊಂಡ್ರದ್ದು ಗೊತ್ತಾಯಿತು. ಆದರೆ ಇದನ್ನು ತಡೆಗಟ್ಟಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ನಾವು ಭ್ರಷ್ಟಾಚಾರ ತಡಿತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇವತ್ತು ಚುನಾವಣಾ ಬಾಂಡ್ ಏನಾಗಿದೆ, ಇವತ್ತು ಚುನಾವಣೆ ಎದುರಿಸೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ರಾಮನ್ ಹೇಳ್ತಾರೆ, ಇಲ್ಲ ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ. ಅವರು 10 ವರ್ಷದಲ್ಲಿ ಒಳ್ಳೆ ಆಡಳಿತ ನೀಡಿದರೆ ಯಾಕೆ ಇವತ್ತು ದೇವೇಗೌಡರು ಮುಂದೆ ಪಾದ ಊರಬೇಕಿತ್ತು? ಯಡಿಯೂರಪ್ಪನವ್ರಿಗೆ ವಿಧಾನಸಭೆಯಲ್ಲಿ ಅವಕಾಶ ಕೊಡಲಿಲ್ಲ. ಅದಾದ ನಂತರದಲ್ಲಿ ಗೆಲ್ಲಕ್ಕಾಗಿಲ್ಲ ಅಂತ ಹೇಳ್ತೀರಿ ಮಂಡಿ ಊರಿದ್ರು. ಇವೆಲ್ಲನ ನೋಡಿದಾಗ ದೇಶದಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತೇಳಿ ನಾವು ನೀವೆಲ್ಲರೂ ಯೋಚನೆ ಮಾಡಿ. ಸುಮ್ಮನೆ ಜೈಕಾರ ಹಾಕೋದು ಮುಖ್ಯ ಅಲ್ಲ, ಇವತ್ತು ಪಕ್ಷದ ಪರ ಕೂಗೋದು ಮುಖ್ಯ ಅಲ್ಲ, ಅಭಿವೃದ್ಧಿ ಇದೆಯಾ ಇಲ್ವಾ ಅಂತೇಳಿ ಇವತ್ತು ಜನ ಯಾವ ಪಕ್ಷಕ್ಕೆ ಓಟ್ ಕೊಡಬೇಕು, ಜನ ತೀರ್ಮಾನ ಮಾಡಬೇಕು ಸ್ಪಷ್ಟವಾಗಿ. ಪಾರ್ಟಿ ವಿಚಾರಗಳನ್ನ ಪಕ್ಕಕ್ಕಿಟ್ಟು ನೀವು ಕೂಡ ತುಮಕೂರಿನ ನಿವಾಸಿ, ನೀವು ಹೇಳಿ ಸರ್, ತುಮಕೂರಿನ ಜನರಿಗಿರೋ ಸಮಸ್ಯೆ ಏನು, ಏನ್ ಮಾಡಬೇಕಿತ್ತು ಸಂಸದರು? ಈಶ್ವರಪ್ಪರು ಏನು ಅವರು ರಾಜೀನಾಮೆ ಕೊಟ್ಟು ಹೊರಟೋದ್ರು, ಅದರಲ್ಲಿ 40% ಕೇಂದ್ರ ಸರ್ಕಾರಕ್ಕೆ ಎಷ್ಟು ಪರ್ಸೆಂಟ್ ಹೋಯ್ತು ಅಂತ ಹೇಳ್ಬಿಟ್ಟು ಖಚಿತಪಡಿಸಬೇಕಾಗಿತ್ತು. ಮತ್ತೆ ಮೋದಿ ಸಾಹೇಬರು ನಾ ಖಾವುಂಗ ನಾ ಖಾನೆ ದೂಂಗ ಅಂತ ಹೇಳಿದ್ರಲ್ಲ, ಆ ನಾ ಖಾವುಂಗ ನಾ ಖಾನೆ ದೂಂಗ ಅಂತ ಹೇಳಿದ್ರಲ್ಲಿ ಎಲೆಕ್ಷನ್ ಬಾಂಡ್ ದುಡ್ಡು ಎಷ್ಟು ಅವ್ರಿಗೂ ಹಮ್ ಫಕೀರ್ ಆದ್ಮಿ ಹೇ ಝೋಲಾ ಲೇಕೆ ನಿಕಲ್ ಪಡೆಗೆ ಜಿಗೆ ಅಂತ ಅವ್ರು ಹೇಳಿದ್ರಲ್ಲ, ಈ ಎಲೆಕ್ಷನ್ ಬಾಂಡ್ರಲ್ಲಿ ಆ ಝೋಲಾದಲ್ಲಿ ಎಷ್ಟು ದುಡ್ಡು ಹೋಗಿದೆ ಅಂತ ಹೇಳ್ಬಿಟ್ಟು ಖಚಿತಪಡಿಸಬೇಕಾಗಿದೆ. ಹಾಲಿ ಸಂಸದರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10% ಅಷ್ಟೇ. ಈಗ ಚುನಾವಣೆಗೆ ನಿಂತಿರೋರು ಇಬ್ರು, ಮುದ್ದಹನುಮೇಗೌಡರು, ವಿ ಸೋಮಣ್ಣ ಅವರು, ಯಾರು ಗೆದ್ರೆ ಬೆಟರ್ ಅಂತೀರಾ? ಲೋಕಲ್ ಕ್ಯಾಂಡಿಡೇಟ್ ಗೆಲ್ಲಬೇಕು, ಮುದ್ದಹನುಮೇಗೌಡರು ಗೆಲ್ಲಬೇಕು. ಎಲ್ಲಿಂದನೋ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಮೇಡಮ್. ಇನ್ನೊಂದು ವಿಷಯ, ಸೋಮಣ್ಣ ಅವರ ಕೊಡುಗೆ ತುಮಕೂರು ಜಿಲ್ಲೆಗೂ ಏನೂ ಇಲ್ಲ. ಮುದ್ದಹನುಮೇಗೌಡರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು 2 ಸರಿ ಶಾಸಕರಾಗಿ 1 ಸರಿ ಸಂಸದರಾಗಿ ಇಡೀ ರಾಜ್ಯದಲ್ಲಿ ಸಂಸತ್ನಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ತಲೆ ಎತ್ತಿ ಮಾತಾಡಿರೋದು ಏಕೈಕ ಸಂಸದ ಯಾರಾದ್ರೂ ಇದ್ರೆ ಅದು ಮುದ್ದಹನುಮೇಗೌಡ. ಈಗ ಸೋಮಣ್ಣ ಅವ್ರಿಗೆ ಕರ್ಕೊಂಬಂದು ಟಿಕೆಟ್ ಕೊಟ್ಟಿದ್ದಾರೆ. ಇವ್ರು ಹೇಳ್ತಾರೆ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತಾರಲ್ಲ, ಮೋದಿ ಮುಖ ಓಟ್ ಹಾಕ್ಬೇಕಾ, ವಿ ಸೋಮಣ್ಣ ಅವ್ರ ಮಕ ನೋಡ್ಕೊಂಡು ಓಟ್ ಹಾಕ್ಬೇಕಾ? ಓಕೆ, ಕಾಂಗ್ರೆಸ್ ಬರ್ತೀನಿ ಕಾಂಗ್ರೆಸ್ನವ್ರ ಕಡೆ. ಈಗ ಈ ಬಾರಿ ಕಾಂಗ್ರೆಸ್ ಮುಂದೆ 2 ಸವಾಲು. ಒಂದ್ ಕಡೆ ಮೈತ್ರಿ ಆಗಿರೋದು, ಮತ್ತೊಂದು ಕಡೆ ಲಿಂಗಾಯತ ಒಕ್ಕಲಿಗರೇ ನಿರ್ಣಾಯಕ ಈ ಭಾಗದಲ್ಲಿ. ಬಟ್ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರಬಲ ಸಮುದಾಯದವರು ಕೂಡ ವಿರೋಧ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ವರದಿ ಸ್ವೀಕಾರ ಮಾಡಿದ್ದಾರೆ. ಹೇಗೆ ಫೇಸ್ ಮಾಡ್ತೀರಿ? 2 ಸಮುದಾಯ ಎದುರು ಹಾಕೊಂಡು ಗೆಲ್ಲುವಂತ ಶಕ್ತಿ ಇದೆಯಾ ಕಾಂಗ್ರೆಸ್ ಪಾಳ್ಯಕ್ಕೆ ಈ ಭಾಗದಲ್ಲಿ? ಇಲ್ಲಿ ಕಾಂಗ್ರೆಸ್ ಯಾರನ್ನು ಯಾವುದೇ ಸಮುದಾಯನೂ ಎದುರಾಕೋಣ ಅಂತ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಅದು ಹೇಳ್ತಿರ್ತಾರೆ, ಅವರು ವರದಿ ತಗೋಬೇಡಿ ಅಂತ ಹೇಳಿಲ್ಲ, ನಮ್ಮನೆಗೆ ಬಂದಿಲ್ಲ ಅಂತಲೇ ಹೇಳಿದ್ರೆ. ಶಾಮನೂರು ಶಿವಶಂಕರ್ ನಮ್ಮನೆಗೆ ಬಂದಿಲ್ಲ ಅಂತ ಹೇಳಿದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ನಮ್ಮಲ್ಲಿ ವರದಿನಲ್ಲಿ ಏನಿದೆ ಅದನ್ನು ಮೊದಲು ವಿಸ್ತಾರ ಮಾಡಿ ನೋಡಿದಾಗ ಅದರಲ್ಲಿ ಏನು ತಪ್ಪಾಗಿದೆ ಹುಡುಕಿ ಮತ್ತೆ ಏನಾದ್ರು ತೀರ್ಮಾನ ತೊಗೊಳೋಣ ಅನ್ನೋ ಮಟ್ಟಿಗೆ ಸೆಟೆಟ್ ಮಾಡಿ ಎಲ್ಲ ಜನಾಂಗನೂ ಒಟ್ಟಿಗೆ ತಗೊಂಡೋಗೋ ಅಂಥ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಇದೆ. ಆದರೆ ಇಲ್ಲಿ ಏನು ನಾವು ಜನಾಂಗ ಹಿಂದುಳಿದವ್ರಿಗೆ ಬೇರೆ ಅಂಬೇಡ್ಕರ್ ಇದು ಸಂವಿಧಾನ ಚೇಂಜ್ ಮಾಡೋದು. ಆದ್ರೂ ಜಾತಿ ಲೆಕ್ಕಾಚಾರದಲ್ಲಿ ಎಲೆಕ್ಷನ್ ಆಗುತ್ತೆ ಸರ್, ಅದಕ್ಕೆ ಆ ಪ್ರಶ್ನೆ ಬಂತು, ಹೇಗೆ ಫೇಸ್ ಮಾಡ್ತೀರಿ ಅಂತ. ಇಲ್ಲಿ ಜಾತಿ ಲೆಕ್ಕಾಚಾರ ಬರೋದಿಲ್ಲ ಮೇಡಮ್. ಇಲ್ಲಿ ಹೊರಗಿನವರು ಮತ್ತೆ ಒಳಗಿನವರು ಡೆವಲಪ್ಮೆಂಟ್ ಇಷ್ಟೇ ಬರ್ತದೆ, ಇಲ್ಲಿ ಬೇರೆ ಏನು ಬರಲ್ಲ. ತುಮಕೂರು ಜಿಲ್ಲೆನಲ್ಲಿ ಮುದ್ದಹನುಮೇಗೌಡರಿಂದ MP ಆಗಿದ್ದಾಗ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಹೊರಗಿನವರು ಬಂದು ಒಳಗಡೆ ಏನು ಮಾಡಕ್ಕಾಗಲ್ಲ. HMT ಕುಡಿಯೋ ನೀರು GS ಬಸವರಾಜ್ ಸರ್ ಗೆದ್ದು 5 ವರ್ಷ ಆಯ್ತು. GS ಬಸವರಾಜ್ ಸರ್ ಗೆದ್ದು 5 ವರ್ಷ ಆಯ್ತು. ಅವ್ರದ್ದೇನಾದ್ರೂ ಒಂದು ಕೊಡುಗೆ ಇದೆಯಾ ತುಮಕೂರ್ಗೆ ಹೇಳಿ? ಮುದ್ದಹನುಮೇಗೌಡರು 2014ರಿಂದ 2019ರವರೆಗೆ ಲೋಕಸಭಾ ಸದಸ್ಯರಾದಂಥ ಸಮಯದಲ್ಲಿ ಪ್ರತಿಯೊಂದು ಬೂತಲ್ಲೂ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಬೂತಲ್ಲೂ ಹೋದ್ರು 100ರಿಂದ 200 ಜನನ ಹೆಸರಿಡಿದು ಮಾತಾಡಿಸ್ತಾರೆ. ಇವರು ಪರಿಚಯ ಮಾಡ್ಕೊಳ್ಳೋದ್ರಾಗೆ ಎಲೆಕ್ಷನ್ ಮುಗಿದೋಗಿರ್ತದೆ. ಜನ ಸಂಪರ್ಕದಲ್ಲಿದ್ದಾರೆ. ತುಮಕೂರಿನಿಂದ ಗೆದ್ದೋದಂತ ಸಂಸದರಲ್ಲಿ ರೈತರ ಬಗ್ಗೆ ಏನಾದ್ರು ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ಮಾತಾಡೋರು ಅಂದ್ರೆ SP ಮುದ್ದಹನುಮೇಗೌಡ್ರೆ. 100 MP ಆಗಿ HL ತಂದ್ರು ಆಯ್ತಾ, HMT ಕಾರ್ಖಾನೆನನ್ನ ಇಸ್ರೋ ಕೊಟ್ರು ಆಯ್ತಾ. ಇವ್ರು ಏನ್ ಮಾಡಿದ್ದಾರೆ ಮೇಡಮ್ ಫಸ್ಟ್ ಕೇಳಿ? ಯಾವ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ?